ಲಾಸ್ಟ್ ದಿನ ಇದು ಬಿಜಾಪುರದ ಆದಿಲ್ ಶಾನಿಂದ ಸಂಸ್ಥಾನದೊಳಗೆ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅವರಿಬ್ಬರು ಇದ್ರಂತ ರಾಜನಗೌಡ ನಿಂಗನಗೌಡ ಅಂತೇಳಿ. ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿಸಿದ್ದೀರಾ ಸರ್? ಇಲ್ಲ, ಇದಕ್ಕೆ ಚಂದ ಮಾಡ್ತಾರೆ ರೀ. ನಾವು ಸಿಂಪಲ್ ಮಾಡಿಸ್ತೀವಿ, ನಮ್ಮ ಬಜೆಟ್ ನೋಡ್ಕೊಂಡ್ರಿ. ಎಷ್ಟಾಯ್ತು ಇದಕ್ಕೆ? ಎಲ್ಲ ಕೂಡಿ ಒಂದು 20 ಎಡವಲ್ಲ ಬಂದ್ರಿ. ಇದೆಲ್ಲ ಹಾಕೋದು ಗೀಕೋದು ಫಂಕ್ಷನ್ಗೆ 101 ಬಾಗಿಲು ಈ ಮನೆಗೆ ರೀ. 101 ಬಾಗಿಲು ಇದೆಯಾ ಈ ಮನೆಗೆ? ಯಾರ್ದಿದು? ನಮ್ಮದು. ಅವ್ರದ್ದು ಫ್ಯಾಮಿಲಿ ಇದ್ರೆ ಅದು ಅಂಕಲ್ ಗಿಂಕಲ್ ಯೂಸ್ ಮಾಡ್ತಿದ್ರೆ ಇವ್ರು ಯೂಸ್ ಮಾಡ್ತಾರೆ, ಉಳಿದವ್ರು ಯಾರು ಯೂಸ್ ಮಾಡಿದ್ರು ಅವರು. ನೀವು ಇದರಲ್ಲಿ ಬುಲೆಟ್ ಆರಿಸಿದ್ದೀರಾ? ಹಾರಿಸಿದ್ದು ಏನು ಹಚ್ಚಿರೋದು ಇದು? ಮಟ್ರಿ ಅದು ಎಂತ ಅದು ಮಣ್ಣನ್ನೇ ಹಚ್ಚಿರೋದು ಗೋಡೆಗೆ? ಮೈಕ್ ಮ್ಯಾಗ ನಮ್ಮ ಫ್ಯಾಮಿಲಿ ಹೆಣ್ಮಕ್ಳು ಹೆಣ್ಮಕ್ಳಲ್ಲಿ ಮೇಲೆ ಕುತ್ಕೊಂಡು ನೋಡ್ತಾ ಇದ್ರು. ಹಂಗಾದ್ರೆ ಇಲ್ಲಿ ಅರಮನೆ ಮುಂದೆನೆ ನಾಟಕಗಳು ನಡೀತಾ ಇದ್ದಿದ್ದು. ಇದು ಪಾಲಿಕೆ ರೀ ನಮ್ಮ ಮನೆತನದ. ಪಾಲಿಕೆ ಅಂದ್ರೆ ಅಂದರೆ ದೇವಸ್ಥಾನಕ್ಕೆ ಏನಲ್ರಿ ಕಡ್ಡಗ ಇಡ್ಗ ಏನು ಮಾಡ್ಬೇಕಾದ್ರೆ ನಮ್ಮ ಮನೆಯಿಂದನೇ ಊಟ ಇಟ್ಕೊಂಡ ಎಲ್ಲರೂ ಉದಿಸ್ತು ಬರ್ಸ್ತು ಬರ್ತಿದ್ರೆ ಹಿರಿಯರು ಬರ್ತಿದ್ರು. ಹೋಗಿ ಅಲ್ಲಿ ಊರೊಳಗೆ ನಮ್ಮ ಹೊಲ ಇದಿತ್ತು ರೀ, ಅಲ್ಲಿ ಬನ್ನಿ ಮುಡ್ತಿದ್ರು. ಈಗ ಬಸ್ ನೋಡಿದ್ರೆ ಅದ ಸೇಮ್ ಇಲ್ಲೊಬ್ರು ಇರ್ತಾರೆ ರೀ ನಮ್ಮ ಇವ್ರು. ನೋಡ್ರಿ ಇವರೇ ಇರ್ತಾರೆ ರೀ, ಇವರೇ ಅಡ್ಮೆಂಟ್ ಮಾಡ್ಕೊಂಡ್ರು. ಇಲ್ಲಿ ಅಡುಗೆ ಮನೆ ಹೆಚ್ಚು ಕಡೆ ಒಂದು ಫ್ಯಾಮಿಲಿ ಐತ್ರಿ. ಈಗ ಇವ್ರಲ್ಲೇ ಯೂಸ್ ಮಾಡ್ಕೊಳ್ತಾರೆ. ಇದು ಮತ್ತೆ ಲಿಂಕ್ ಐತಲ್ರಿ ಇದೆಲ್ಲ, ಇಲ್ಲೆಲ್ಲ ಮಸ್ತ್ ಇದೆಲ್ಲ ಹಕ್ಕಿತ್ತು ರೀ ಮಸ್ತ್. ಆ ಕಡೆ ನೋಡಿದೀವಲ್ರಿ ಇದನ್ನೇ ಅದ ಇಲ್ಲ ಏನೆಲ್ಲ ಹಕ್ಕಿ ಇದ್ದವು ರೀ. ಇಲ್ಲೆಲ್ಲ ಮೇವು ಹಾಕ್ತಿದ್ರು. ಇವೆಲ್ಲ ಇವು ಇದ್ರು ಹುಕ್ಕದಿದ್ದು ರೀ, ದೊಡ್ಡ ಕಟ್ಟಿ ಗೂಡ್ನಿ ಎಲ್ಲ ಇದು ನಾಯಿ ಕಟ್ತಿದ್ರು. ಅಕ್ಕಿ ಪಕ್ಷಿ ನಾಯಿಗಳೆಲ್ಲ ಸಾಕ್ತಿದ್ರು. ಆಮೇಲೆ ಎಲ್ಲ ಈಗ ಇದಕ್ಕೆ ಕೆಟಲ್ಗೆ ಇವಾಗೆಲ್ಲ ಬೇಕಾದದ್ದು ಅವೆಲ್ಲ ಇದನ್ನ ಇಡ್ತಿದ್ರು, ಮೇವು ಇವು. ಅದ್ರ ಮ್ಯಾಗ ನಮ್ಮ ಮಲಗಿತ್ತಲ್ರಿ ಏನಲ್ರಿ ಮೇನ ತೆಗೆದು ಬಿಟ್ಟಿವ್ರಿ, ಯೂಸ್ ಮಾಡಲಿಲ್ಲ. ಅದೊಂದೇ ಲಾಸ್ಟ್ ಇತ್ತು ರೀ ಸಂಗೀತ ಮಳೆ ಮಾಡಿ ಕುಡಿ. ನಾವೆಲ್ಲ ಎಜುಕೇಷನ್ ಸಂಬಂಧ ಅಲ್ಲಿ ಹೋಗಿಬಿಟ್ಟಿವ್ರಿ. ಅವೆಲ್ಲ ಹೊಳಿ ದಂಡಿಗೆನೇ ರೀ. ಆಗಿನ ಹಿರಿಯರು ಏನಿತ್ತು ರೀ, ಸ್ಮಾರಕ ಬೇಡ ಅಂತಿದ್ರಿ. ಪಂಚಭೂತ ಬಂದೈತಿ, ಪಂಚಭೂತದಾಗ ಹೋಗಲ್ಲ ಅಂತಿದ್ರಿ. ಯಾರು ಇಲ್ರಿ. ಇಲ್ಲೇ ನಮ್ಮ ಒಬ್ರು ಗ್ರ್ಯಾಂಡ್ ಫಾದರ್ ಊರಾಗ ಮಾಡಿದ್ರಿ ಇಷ್ಟ. ಕೊಟ್ಟಿಗೆ ತರ ಈಗ ರೀ ಕುದುರೆ ಕಟ್ತಿದ್ರೆ. ಈಗ ಇವ್ರು ಹಿಂಗೆ ಮಾಡ್ಕೊಂಡು ಇದು ಮಾಡ್ಯಾರ. ಮೇರ್ ಲೈಟ್ ಐತಲ್ರಿ, ಹೋಗಿ ಬರ್ರಿ. ಇವ್ರು ಯೂಸ್ ಮಾಡ್ತಾರೆ, ಇವ್ರು ಈಗ ಇವ್ರು ಯೂಸ್ ಮಾಡ್ತಾರೆ ಅಂತ ಇಟ್ಕೊಂಡು ಕುಂತಾರೆ. ಇದು ಅಂಕೋಲೆ ರೀ, ಅಲ್ಲಿ ಅಂಕೋಲೆ. ಇದ್ರಲ್ಲಿ ಎಷ್ಟು ಕೋಣೆ ಇದಾವೆ ಸರಿ? 101 ಬಾಗಿಲು ರೀ. ಅದನ್ನ 101 ಬಾಗಿಲು ಈ ಮನೆಗೆ ರೀ. 101 ಬಾಗಿಲು ಇದೆಯಾ ಈ ಮನೆಗೆ? ಅವೆಲ್ಲ ಹಕ್ಕಿ ಗಿಕ್ಕಿ ತೆಗೆದ್ರು. ಈಗ ಎಷ್ಟು ಹೋದವು. ನಾ ಸಂದೇಶ ಕೊಟ್ಟಿಯ ನೋಡಿ ಪೇಪರ್ ಆ ಸಿಕ್ಕ ಕೊಡ್ತಾನೆ, ಬಂದು ನೋಡಿದೆ ನಾ. ಇದು ಅಡುಗೆ ಅಲ್ಲ, ಒಂದು ರೂಮ್. ಇದೆಲ್ಲ ಅಲ್ಮೇರೆ ಎಲ್ಲ ಮಾಡಿದ್ರಲ್ಲ ಸರ್, ಮೊದಲಿಂದನೇ ಪೆಟ್ಟಿಗೆ ಅವಾಗಿಂದೆ. ಆಗ ಹಿಂಗೆ ಕಲ್ ಬಿಟ್ಟಿದ್ರು ಅವನ. ಅದು ಎತ್ತು ನೋಡ್ಕೊಂಡ್ಬರ್ರಿ. ಇದೇ ದೇವ್ರ ಮನೆ ಈಗೆಲ್ಲ ಮಾಡ್ಕೊಂಡ್ಬರ್ರಿ. ಅಲ್ಲಿ ಇತ್ತು ರೀ ಮೂಲ ದೇವ್ರ ಮನೆ. ಈಗೆಲ್ಲ ಸಪ್ರೇಟ್ ಆಗ್ತದೆ. ಅದು ಬಂದೂಕು ರೀ. ಅದು ತೋರಿಸ್ರಿ ಬಂದೂಕು ಸರ್. ಬಂದೂಕು ಐತ್ರಿ. ಪೂಜೆ ರೂಮಲ್ಲೇ ಇಡ್ತೀರಾ? ಅಲ್ಲಿ ಐದು ಅಂದ್ಕೊಳ್ಳಿ ರೀ. ಯಾರ್ದಿದು? ನಮ್ಮದು. ಅವ್ರದ್ದು ಫ್ಯಾಮಿಲಿ ಇದ್ರೆ ಅದು ಅಂಕಲ್ ಗಿಂಕಲ್ ಯೂಸ್ ಮಾಡ್ತಿದ್ರೆ ಇವ್ರು ಯೂಸ್ ಮಾಡ್ತಾರೆ, ಉಳಿದವ್ರು ಯಾರು ಯೂಸ್ ಮಾಡಿದ್ರು ಅವರು. ನೀವು ಇದರಲ್ಲಿ ಬುಲೆಟ್ ಆರಿಸಿದ್ದೀರಾ? ಹಾರಿಸಿದ್ದು. ಯಾರಿಗೆ? ಹೊರಗೆ ಪರ್ಮಿಷನ್ ಬೇಕ್ರಿ. ಪರ್ಮಿಷನ್ ಬೇಕು, ಇದು ಬೇಕಲ್ಲ. ಆಗೆಲ್ಲ ಖುಷಿ ಮೂಜಿಗೆಲ್ಲ ಮಾಡ್ತಿದ್ರು ಜಾತ್ರೆ ಗೀತ್ರಿ. ಇದನ್ನ ಹೆಂಗೆ ಆಪರೇಟ್ ಮಾಡೋದು ತೋರಿಸಿ. ಹಿಂಗೆ ಐತ್ರಿ, ಇದು ಇದ್ರಾಗ ಹಾಕೋದ್ರಿ. ಅದನ್ನು ಹಾಕಿ ಹಿಂಗೆ ಮಡಿಚೆ ಇದನ್ನು ಜಗ್ಗೋದ್ರಿ. ಇದನ್ನು ಜಗ್ಗಿದಾರ ಮ್ಯಾಲೆ ಹಿಡಿದು ಹಾರಿಸ್ಬಿಡು. ಓಕೆ, ಹಿಂಗೆ. ಹಾಂ, ಅಂತ ಜಗ್ಗಿರ್ತೀರಿ. ಹೆಂಗೆ ಹೇಳಿ ಇದು? ಇಲ್ಲಿ ಲಾಕು. ಇದು ಅನ್ಲಾಕ್ ಮಾಡಿ ಕೈ ಆತು, ಮುಗೀತು ಅಷ್ಟೇ. ಅದು ಹಿಂಗೆ. ಮತ್ತೆ ಕ್ಲೋಸ್ ಮಾಡ್ಬೇಕಂದ್ರೆ ಇದನ್ನ ಹಾಕಿ ಅದ ಜಗ್ಗಿದ್ರಿ. ಅದು ತೆಳಗೆ ಜಗ್ಗಿಬಿಟ್ಟು ಡಮ್ ಅಂದ್ಬಿಡ್ದೆ. ಓಕೆ. ನಿಮ್ಮ ತಾತ ನಿಮ್ಮ ಅಜ್ಜ ಗಿಜ್ಜ ಅದನ್ನ ಯೂಸ್ ಮಾಡ್ತಿದ್ರು. ನೀವು ಅಣ್ಣ ತಮ್ಮದಿರು ಒಂದೊಂದು ಐಟಮ್ಸ್ ಎಲ್ಲ ಹಂಚ್ಕೊಂಡಿದ್ದೀರಾ? ಒಬ್ರ ಮೇಲೆ ಕತ್ತಿ, ಒಬ್ರ ಮೇಲೆ ಇದನ್ನ ಹಿಡಿತಿರ್ಕಿಲ್ರಿ ಅವ್ರು. ಅಡ್ಗೆ ಮನೆ ಅದೇ ಹಾಂ, ಹೋರಿ.
ಈಗೇನು ಸ್ವಲ್ಪ ಆಲ್ಟ್ರೇಷನ್ ಲೈಟ್ ಅದು ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀರಾ. ಇವರು ನಮ್ಮವ್ರು ಏನ್ ಹೆಸರು? ಶಿವಲೀಲಾ. ಓ ಶಿವಲೀಲಾ, ಹೆಸರು ತುಂಬಾ ಚೆನ್ನಾಗಿದೆ. ನಮಸ್ತೆ ಮೇಡಮ್. ಏನೋ ಮಾಡ್ತಾ ಇದ್ದೀರಾ? ಓಕೆ, ಏನ್ ತಯಾರು ಮಾಡ್ತಾ ಇದ್ದೀರಾ ಇವತ್ತು ಅಡುಗೆ? ಏನು ಇದೇ ನೀರೇಂದ್ರಿ. ಓ ಅವಾಗ ಇಟ್ಕೊಳ್ತಾ ಇದ್ದೀವಿ, ಚೇಂಜ್ ಮಾಡಿದ್ರೆ ಇವಾಗ ಏನು ಮಾಡಿರಲ್ಲ ಇಂಥವ್ ನೋಡ್ರಿ ಒಲಿಗೆ ಅಡಿಗೆ ಮಾಡೋದು ಇಂಥವ್ ದೊಡ್ಡ ಇರ್ತಿದ್ವು. ಅದೆಲ್ಲ ನೀರು ಕಾಸ್ತಿದ್ರು ಜಳಕಕ್ಕೆ, ಅಡಿಗೆ ಗಿಡಿಗೆ ಹಾಗೆಲ್ಲ. ಆಮೇಲೆ ಕಟ್ಟಿಗಿರಿಯಾಗ ಗ್ಯಾಸು ಬರ್ಷನು ಇರಿಂದ ಇರ್ತಿರ್ಲಿಲ್ಲ, ದೊಡ್ಡ ಇರ್ತಿದ್ರು. ಇದ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ನಾವು ಆರಾಮ್ ಕುಂಡಿರ್ತಿದ್ವಿ ನೋಡ್ರಿ, ಕುಂತು ಊಟ ಮಾಡ್ತಿದ್ವಿ. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇರ್ತಿದ್ವಿ. ಒಲೆ ಕಚ್ಚೋದಕ್ಕಿಂತ ಅದ್ರ ಪಕ್ಕ ಕೂತ್ಕೊಳ್ಳೋಕ್ ಸ್ಪೇಸ್ ಇತ್ತು. ದೊಡ್ಡದಿತ್ತು, ದೊಡ್ಡ ಆಗ್ತಿದ್ರಿ. ಓ ಅಷ್ಟು ದೊಡ್ಡದು. ಅವಕ್ಕೆಲ್ಲ ಮಟ್ಟಿ ಗಿಟ್ಟಿ ಹೆಚ್ಚು ಸ್ವಚ್ಛ ಡೈಲಿ ಇದೆಲ್ಲ. ಮಟ್ಟೆ ಅಂದ್ರೆ ಮಣ್ಣು. ಮಣ್ಣು ಇಂಥ ಮಾಟ್ ಚಿಕ್ಕದ್ರಿ, ಮಣ್ಣಿಂದಲೇ ಮಾಡಿದ್ದ. ಅಂದ್ರೆ ಇದು ಇದಾಗುದಿಲ್ರಿ, ಬಗೆಗೆ ಬ್ಲ್ಯಾಕ್ ಆಗೋದು. ಅದೇನಾಗಿ ಅದು ಇದನ್ನ ಸುಣ್ಣ ಹಚ್ಚಿದ್ರೆ ಬ್ಲ್ಯಾಕ್ ಆಕತಿ. ಇದು ಹೋಗಿ ಇದೇನ್ ಹಚ್ಚಿರೋದು? ಇದು ಮೈಟ್ರಿ ಎಂತ ಮಣ್ಣನ್ನೇ ಹಚ್ಚಿರೋದ ಗೋಡೆಗೆ. ಸ್ಪೆಷಲ್ ಸಿಗ್ತೈತ್ರಿ ಅದು ಮಣ್ಣಿಲ್ಲೇ ಹಳ್ಳಿ ಭೂಮಿಯೊಳಗೆ. ಅದನ್ನ ತಂದು ಕೊಡೋರ ಬೇರೆ ರೀ, ಅವ್ರಿಗೆ ಆ ಕಾಳು ಇದು ಕೊಡ್ಬೇಕು ಇಷ್ಟ. ಇವಾಗ್ಲೂ ಕೊಡ್ತಾರ? ಈಗ ಯಾರು ಕೊಡ್ತಾರೆ, ಈಗ ಕಡಿಮೆ ಆತ್ರಿ. ಈಗ ಆಗೇನಿದ್ರು ಸುಗ್ಗಿ ತಂದು ಹೊಲ್ಲಾಗ ಇರ್ತಿದ್ರಿ ಹೆಚ್ಚ. ಅಲ್ಲಿ ಎಲ್ಲ ಭತ್ತ ಜೋಳ ಗೀಳ ಎತ್ತು ಕಟ್ತಿದ್ರು. ಅಲ್ಲೇ ತುಂಬಿಕಾರ ರಾಶಿ ಫಸ್ಟ್ ದೇವ್ರು ತೆಗೆದಿಟ್ಟು ಅವ್ರಿಗೆ 22 ಮಂದಿ ಇದ್ದವರು ಗಾಯಗಾರ, ಅವ್ರಿಗೆಲ್ಲ ಬುಟ್ಟಿಲೇ ಕೊಡ್ತಿದ್ರು. ರೊಕ್ಕದಿರ್ಲಿಲ್ರಿ, ಇದು ವಸ್ತುಗಳನ್ನೇ ಕೊಡೋದು. ಏನ್ ಬೇಕು ಬೇಸಿಕ್ ಅದು. ಆಮೇಲೆ ಮಡಿವಾಡ್ರಿಗೆ ಏನಿತ್ತು, ವರ್ಷಕ್ಕೆ ಹಿಂಗ 3 ಚೀಲ 4 ಚೀಲ ಹಿಂಗ ಭತ್ತ ಜೋಳ ಕೊಡ್ತಿದ್ರು ಎಲ್ಲರಿಗೂ. ಅವರ ಕಾರಣ ಅದ ಮೇನ್ ಅಲ್ರಾಗ. ಹೌದು, ಮತ್ ರೊಕ್ಕದ ಪೀಕ್ರಲಿಲ್ಲ, ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರ್ಲಿಲ್ಲ. ಎಲ್ಲ ಅದ್ರ ಮೇಲೆ ಅದ ಏನಿತ್ರಿ, ಪಾವರ್ಟಿ ಭಾಳ ಇತ್ತು. 10% ಅಷ್ಟೇ ಇದು ಲ್ಯಾಂಡ್ ಓನರ್ಸ್ ಇದ್ರು, 90-80% ಎಲ್ಲ ಲೇಬರ್. ನಿಮ್ದು ಮುಟ್ಗೋಲ್ ಆಗ್ನಿಲ್ವಾ? ಅವಾಗ ಒಂದು ಪದ್ಧತಿ ಬಂತಲ್ಲ, ಹೊಸ ಬುಕ್ ಸುಧಾರಣೆ. ಇಲ್ಲ, ನಾವು ಡಿಕ್ಲೇರ್ ಮಾಡಿಬಿಟ್ಟು 76 ಒಳಗೆ ಅವ್ರು ಏನು ಮೇನ್ ಬುಕ್ ಕಾಯ್ದೆ ಬರ್ತಲ್ಲ ಅವ್ರ ಕಡೆ ಎಲ್ಲ ಕನ್ಸಲ್ಟ್ ಮಾಡಿ ಬರ್ಬಿಟ್ಟು. ಅವಾಗ ಎಷ್ಟು ಹೋಯ್ತು? ಅದ್ರ ನಮ್ಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಸಿಗ್ತದೆ ಮೇಡಮ್ ಅಂದ್ರೆ, ಈ ಮಲಪ್ರಭಾ ಬ್ಯಾಕ್ ವಾಟರ್ ಏನು ಇದೆ ನಮ್ಮದು ಭೂಮಿ ಎಕ್ವಿಜಿಷನ್ ಅದು ಅಲ್ರಿ. ನಮ್ಗೆ ಎಲ್ಲರೂ ನಮ್ಮ ಅಟ್ಟು ಅಂಕಲ್ಸ್ ನಮ್ಮ ಮಕ್ಕಳದು ಎಲ್ಲರೂ ರೀ ನದಿ ದಂಡಿಗೆ ರೀ ಮಲಪ್ರಭಾ. ಮ್ಯಾಗ ಕೆಳಗ ನದಿ ದಂಡಿ ರೀ, ಮ್ಯಾಗ ಎಲ್ಲ ಕೆರಿ ರೀ, ನೀವೇನಂತಾರ ಲೈಕ್ ಅಂದ್ರಿ ಅಂತ ಅವು ಇದ್ದು ರೀ. ಮುಂದೆ ಅದು ಆಟೋಮೆಟಿಕ್ಲಿ ನಮ್ಗೆ ಸ್ಯಾಲರಿ ಇದು ಲ್ಯಾಂಡ್ ಸೀಲಿಂಗ್ಗಳು ಕಮ್ಮಿ. ಗೌರ್ಮೆಂಟ್ ಅದನ್ನ ಅಕ್ವಿಜಿಷನ್ ಮಾಡಿತ್ತಲ್ಲ ಬ್ಯಾಕ್ ವಾಟರ್ ಪಬ್ಲಿಕ್ ಪರ್ಪಸ್ ಅಂತೆ. ಹಿಂಗಾಗಿ ನಮ್ಗೆ ಅದು ಕಮ್ಮಿ ಹಾಕೊಂತ ಹೋಗಿದ್ವಿ. ಮತ್ತೆ ನಾವೆಲ್ಲ ಡಿವಿಷನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಂಗಾಗಿ ನಿಮ್ಗೆ ಏನು ಲಾಸ್ ಆಗಲಿಲ್ಲ. ಆಗಲಿಲ್ಲ. ಇದು ಒಂದು ರೂಮ್, ಅಲ್ಲಿ ಅಲ್ಲಿ ಬೀಗ ಹಾಕಿದ್ರಲ್ಲ ಆ ತರ ರೂಮ್ಗಳು ಇದೇ ತರ ಇದೆಯಾ? ತೋರಿಸಿ. ಓಕೆ ಓಕೆ. ಎಲ್ಲ ಹಾಳಾಗ್ತದೆ ಸರ್ ಅಲ್ವಾ? ಇದ್ರ ಮೇಲೆ ಮಣ್ಣು ಹಾಕಿದ್ದಾರೆ. ಆ ಮಣ್ಣಲ್ಲಿ ಇದೆಲ್ಲ ಅದೇ ಟೈಪ್ ಇತ್ತು. ಫುಲ್ ಮನೆ ಕಂಪ್ಲೀಟ್ ಇದೆ. ಎಲ್ಲ ಹಿಂಗೆ ಇರ್ತಿತ್ತು ಮ್ಯಾಗ. ಅಂದ್ರೆ ಇವೆಲ್ಲ ಇವು ಇರ್ತಿದ್ರು, ಬ್ಯಾಂಬೋ ಗಿಂಬೋ ಇವೆಲ್ಲ ರೀ. ಅದ್ರ ಮ್ಯಾಗ ಹಾಕ್ತಿತ್ತು, ಚಾಪಿ ಗಿಪಿ ಹಾಕಿ ಹಾಕ್ತಿದ್ರು. ಸರ್ ಇವಾಗ ನೀವ್ ಮಾಡಿಸ್ತೀನಿ ಅಂದ್ರೆ ಈ ಬಿದಿರುಗಳ ತಗೊಬಂದು ಈ ತರ ಮಣ್ಣು ತಗೊಂಡು ಅಂದಾಜು ಎಷ್ಟು ಆಗ್ಬೋದು? ಎಷ್ಟು ಕೋಟಿ ಖರ್ಚಾಗ್ಬೋದು? ಇದು ಮಟೀರಿಯಲ್ಸ್ ಸಿಗುದು ಜಡ ರೀ. ಬ್ಯಾಂಬೂ ತರ್ಬೇಕಾದ್ರೆ ಪರ್ಮಿಷನ್ ತಗೋಬಾರ ಗೌರ್ಮೆಂಟ್. ಮಡ್ ಗಿಡ್ಡಿ ಹಿಂಗ್ ಮಾಡೋರೇ ಇಲ್ಲಲ್ರಿ. ಎಲ್ಲಾರು ಏನ್ ಮಾಡತ್ತಾರ ಈಗೆಲ್ಲ ಇದನ್ನ ಕೆಂಪು ಅಂತ ಮಂಗೂರ್ ಹಂಚು, ಆಮೇಲೆ ಸಿಮೆಂಟ್ ಶೀಟ್ಸ್ ಹಾಕ್ತಿರ್ತಾರೆ, ಆಮೇಲೆ ನೀಲಗಿರಿ ಎಳೆ ಹಾಕ್ತಾರೆ. ಇದು ಎಲ್ಲಿ ಮೇಂಟೈನ್ ಕಂಡಾಬಿಟ್ಟು ಕಾಸ್ಟ್ಲಿ ರೀ. ಅದಕ್ಕೆ ಮೇಂಟೈನ್ ಮಾಡಕ್ ಆಗ್ತದೆ. ಎಷ್ಟು ಹಳೇದಾಕತ್ತಿ ಈಗ ಅಷ್ಟು ಬೆಸ್ಟ್ ರೀ. ಪಾಲಿಶ್ ಮಾಡಿದ್ರೆ ಅದು ಇದು ರಿಚ್ನೆಸ್ ಇರ್ತದೆ. ಅದಕ್ಕೆ ಇದು ಐಸ್ ಇಲ್ಲ ರೀ. ಇವೆಲ್ಲ ಇದು ಆಗಿತ್ತು ರೀ. ಇದನ್ನು ಒಂದೊಂದು ಕಾಲದಲ್ಲೆಲ್ಲ ಹಿಂಗೆ ಫೈಟ್ ಮಾಡಿ ಬೀಳೋದು ಇದೆಲ್ಲ ಶಂಕರಣ ಅದು ಇಲ್ಲೇ ಆಗೈತೆ ರೀ. ಇಲ್ಲೇ ರೀ ಕಡೆ ಹೋಗೋದು ಹಿಂಗೆ ಇದನ್ನು ಮಾಡೋದು ಎಲ್ಲ. ನಿಮ್ಮನೆ ಫುಲ್ ಕಂಪ್ಲೀಟ್ ಬಳಸ್ಕೊಬಿಟ್ಟಿದ್ದಾರೆ. ಆ ಫಿಲ್ಮ್ ನೋಡ್ಬೋದು ನೀವು. ನೀವು ಶೂಟಿಂಗ್ ಮಾಡೋರಿಗೆ ಎಷ್ಟು ದುಡ್ಡು ತಗೊಳ್ತೀರಿ? ಇಲ್ಲ, ನಾವು ತೊಗೊಳ್ಳಿಲ್ಲ ರೀ. ನಾವು ಮೇಂಟೆನೆನ್ಸ್ ಸಂಬಂಧ ಏನು ಮಾಡೀವಿ ರೀ. ಅದ್ರ ಅಂಕಲ್ಸ್ ಮಕ್ಳಿಗೆಲ್ಲ ತೊಗೊಂಡು ಮಜಾ ಮಾಡಿದ್ವಿ ರೀ. ನಮಗೇನು ಯಾವ್ದು ಹ್ಯಾಬಿಟ್ಸ್ ಇಲ್ಲ ರೀ. ನಮಗೆ ವಿಶೇಷವಾಗಿ ನಮ್ಮ ಫ್ಯಾಮ್ಲಿಗೆ ಹ್ಯಾಬಿಟ್ಸ್ ಇಲ್ಲ. ಇವನ್ನ ಅಡಿಕೆ ಹಾಕೋದಿಲ್ಲ. ನಾವಿಲ್ಲಿ ಊರಾಗಿದ್ರು ಏನೂ ಇಲ್ಲ ರೀ. ಆಶ್ಚರ್ಯ ಸರ್, ಇಲ್ಲಿ ಪ್ರತಿ ಮನೇಲೇನು ಅಡಿಕೆ ಹಾಕೋದು ಕಾಮನ್. ಅಡಿಕೆ ನಾನು ನೋಡಿದ್ರಲ್ಲ ಈ ಹರ್ತಿದ್ರಿ. ನಾ ತಂಬಾಕ ಸಿಗಸಿದವ್ರು ಬೇಯ್ತಿದ್ರಿ. ಊರಾಗೆ ಇದ್ದಿಲ್ಲ ರೀ. ನಾ ಎಲ್ಲ ಸಾರ್ವಜನಿಕ ಕೆಲಸದೊಳಗೆ ಇರ್ತಿದ್ದು. ಪಾಲಿಟಿಕ್ಸ್ ಒಂದು ಬಿಟ್ಟು. ನೀವು ಹಂಗಾರೆ ಈ ಮನೇನ ಫ್ರೀಯಾಗಿ ಶೂಟಿಂಗಿಗೆ ಕೊಡ್ತಾ ಇದ್ದೀರಾ? ನಾವು ಫ್ರೀ ಕೊಡ್ತಿದ್ದರು. ಅವ್ರೆಲ್ಲ ಇದು ಮಾಡ್ತಿದ್ರು, ಪಾಪ ಅವ್ರು ಇದನ್ನು ಮಾಡ್ತಿದ್ದಿಲ್ಲ. ಬಣ್ಣ ಅದು ಇಂಥವು ಏನಾದ್ರು ಹಚ್ಕೋರಿ ಅಂತ ಹೇಳ್ತಿದ್ದೀವಿ ನಾವು ಲಾಸ್ಟಿಗೆ ಇಸ್ಕೋಬೇಕಂತ ಮಾಡಿದ್ರು. ಇವರೆಲ್ಲ ಏನಕ್ಕೆ ರೀ ಅಂಕಲ್ಸ್ ಮಕ್ಳು ಎಲ್ಲ ಇಸ್ಕೊಂಡ್ಬಿಟ್ರೆ ನಾವೇನು ಆಗಲಿಲ್ಲ. ನಿಮ್ಗೆ ಗೊತ್ತಾಗಿಲ್ಲ? ಗೊತ್ತಾಗಲಿಲ್ಲ.
ತೇರು ಮುಂಚೆನೇ ಇತ್ತ ಅಥವಾ ಇತ್ತೀಚೆಗೆ ಮಾಡಿಸಿ? ಇದನ್ನು ಇತ್ತಿತ್ತಲಾಗೆ ಮಾಡಿಸಿದ್ರಿ ಇದು. ನಾವೇ ಬಂದ್ಬೇಕಾ ಪರ್ಮಿಷನ್ ಇಲ್ಲ ಅಂದ್ರೆ ಏರುದ್ರ ಟಿಕೆಟ್ ತೆಗಿದನ ಇಲ್ಲೇ ನೋಡಿಬಿಡ್ರಿ ಪಾಣ ಬೇಕು ಅದಕ್ಕೆ ಅದು ಸೆಕ್ಯೂರಿಟಿ ಸಂಬಂಧ. ದಿನ ಬಂದಿರ್ತೇನೆ ರೀ, ಬಂದು ಹೋಗಿರ್ತೇನೆ ರೀ ಸಂಜೆಗೆ ರೀ. ಹಾಂ ಆರಾಮ್ ರೀ. ಹಾಂ ಇಲ್ಲೇ ದಿನ ಬರತ್ತಾನೆ, ನಾಳಿಂದ ಇಲ್ಲೇ ಉಳಿತೇನೆ ರೀ. ಅಕ್ಯೂ ಬಂದು ಎಲ್ಲ ನಾನು ಲಗೇಜ್ ಕೊಟ್ಟು ಹೋಗ್ರಿ. ಹೌದು ಹೌದು. ಆರಾಮಿಲ್ಲ ರೀ, ಈಗ ಆರಾಮಾಗೈತಿ. ಇಲ್ಲಿ ಇದ್ದಾಗ ಆರಾಮಿದ್ದೀರಿ ನಾನು. ಇದು ಹ್ಞೂ ನಾವೆಲ್ಲ ಹಿರಿಯರೆಲ್ಲ ಕುಡಿಸಿ ಪಟ್ಟಿ ಮಾಡಿ ಮಾಡಿಸಿದ್ರಿ. ತುಂಬಾ ದೊಡ್ಡದಿದೆ. ಇಲ್ಲ ಸಾಂದ್ರ ಮೀಡಿಯಮ್ ರೀ ಅದ. ಉಳ್ದುದು ನೋಡ್ರಿ ಮಲ್ಲೆಕ್ಕಿಂತೀರ ಅಲ್ಲಿ ತೋರಿಸ್ತಾನೆ ನಿಮ್ಗೆ ರೂಮ್ನಾಗ ಅದ. ಸರ್ ಇದೆಲ್ಲ ಕೆತ್ತನೆ ಎಲ್ಲಿ ಮಾಡಿಸಿದ್ರಿ ಸರ್ ನೀವು? ಇದನ್ನ ಧಾರವಾಡದಾಗ ಮಾಡಿದ್ರಿ ಒಬ್ಬರು. ಎಷ್ಟು ದಿನ ತಗೊಳ್ತು ಈ ರಥ ಮಾಡೋದು? ಅವರು 40 ಡೇಸ್ ತೊಗೊಂಡ್ರಿ. ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಇದನ್ನ ಶೆಡ್ ಗಿಡ್ ಹಾಕಿ. ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿಸಿದ್ದೀರಾ ಸರ್? ಇಲ್ಲ ಇದಕ್ಕೆ ಚಂದ ಮಾಡ್ತಾರೆ ರೀ. ನಾವು ಸಿಂಪಲ್ ಮಾಡಿಸ್ತೀವಿ ನಮ್ಮ ಬಜೆಟ್ ನೋಡ್ಕೊಂಡ್ರಿ. ಎಷ್ಟಾಯ್ತು ಇದಕ್ಕೆ? ಎಲ್ಲ ಕೂಡಿ ಒಂದು 20 ಲಕ್ಷ ಎಡವಲ್ಲ ಬಂದ್ರಿ. ಇದೆಲ್ಲ ಹಾಕೋದು ಗೀಕೋದು ಫಂಕ್ಷನ್ 15 ಲಕ್ಷ ಇದಕ್ಕೆಲ್ಲ ಇದ್ರಿ. ಇದೆಲ್ಲ ಮತ್ತೆ ಶೆಡ್ ಗಿಡ್ ಹಾಕಕ್ಕೆ ಹೋಗಿರಿ. ಇದನ್ನ ಯಾವಾಗ ತೆಗಿತೀರಾ? ಈಗ ನಾಳೆ ತೆಗಿತೀವಿ ರೀ, ಪೂಜೆ ಮಾಡಿ ನಾಳೆ ತೆಗಿತೀವಿ ರೀ. ನಾಳೆ ಅಂದರೆ ಇವಾಗ ನಮಗೆ ನಾಳೆ, ಇದ್ರು ಯಾವಾಗ ತೆಗಿತೀರಾ? ಇದು ಉಳಿವಿ ತೇರು ನಮ್ಮದು. ಮೃಗ ನಕ್ಷತ್ರ ಭರತ್ ಹುಣ್ಣಿಮೆ ಬರೋದಿಲ್ಲ ರೀ, ನಮ್ಮ ಮೃಗ ನಕ್ಷತ್ರಕ್ಕೆ ಬರೋದು. ಆಗ ನಮ್ದು ಜಾತ್ರೆ ಸೇಮ್ ಇಡೀ ಸ್ಟೇಟ್ನಾಗ ಉಳಿವಿ ಬಿಟ್ರೆ ನೆಕ್ಸ್ಟ್ ನಮ್ದು. ಅಲ್ಲ ಏನು ಕೂರಿಸ್ತೀರಾ ಈ ತೇರ್ ಮೇಲೆ? ಬಸವಣ್ಣ ರೀ, ಅಲ್ಲಿ ಇತ್ತಲ್ಲ ಮಣ್ಣಿದ್ದು, ಅದನ್ನ ಕಟ್ಟಿಗೆದು ಮಾಡಿಸಿವ್ರಿ. ಎಲ್ಲಿ ಮಾಡಿಸಿದ್ರ ಅದು? ಅದನ್ನ ಅವರ ಮಾಡಿಕೊಟ್ಟಿದ್ರಿ ತೇರ್. ಎಲ್ಲಿದೆ ಅದು ಬಸವಣ್ಣ? ಈಗ ಅವ್ರು ಕುಂಬಾರ ಮನೆಗೆ ಅದ ರೀ. ಬಣ್ಣ ಗಿಣ್ಣ ಹಚ್ಚಿ ಆಮೇಲೆ ಜಾತ್ರೆ ಬರೋದು. ತೋರಿಸ್ತಾನೆ ಬರ್ರಿ, ಹಳೆ ತೇರು ತೋರಿಸ್ತಾನೆ ಬರ್ರಿ. ಭಾರಿ ಚಂದ ಇತ್ತು ಅದು. ಇವು ಒಣ್ ತುಂಬ ಹೋಗ್ತಿತ್ತು ನೋಡ್ರಿ ಎಲ್ಲ. ಪ್ರಾಕ್ಟೀಸ್ ಬೇಕ್ರಿ ಅದು. ನಿಮ್ಮ ಮೈಕ್ ಹೆಂಗೆ ಹೇಳ್ಪಾರೋದು ಕರೆಕ್ಟ್ ಐತ್ಲಾ? ಹೆಣ್ಮಕ್ಳು ದೇವ್ರ ಕೈ ಚಳಕ ಕೊಟ್ಟಿರ್ತಾನೆ, ಒಂದು ನುಡ್ರ ಅಂತ ಬಿಡೋದಿಲ್ಲ ಅವ್ರು. ಇದು ಇಲ್ಲೇ ನಾಟಕ ಹಾಕಿದ್ರು. ಈಗ ಲೇಟೆಸ್ಟ್ ಮಾಡ್ಯಾರ ರೀ. ಅಲ್ಲಿ ತಟ್ಟಿ ಕಟ್ತಿದ್ರು, ಇಲ್ಲಿ ಕಟ್ತಿದ್ರೆ. ಇಲ್ಲಿ ನಾವೆಲ್ಲ ಕುಂತಿದ್ರಿ 2 ಕಟ್ಟಿ ಊರು ಹಿರಿಯರೊಳಗೆ ಪ್ರಮುಖರು. ಹಾಂ ಇಲ್ಲಿ ತೆಳಗೆಲ್ಲ ನಾವೆಲ್ಲ ಕುಂತಿದ್ವಿ ಕಂಟ್ರೋಲ್ ಮಾಡ್ಲಿಕ್ಕೆ ರೀ. ಮ್ಯಾಗ ನಮ್ಮ ಫ್ಯಾಮಿಲಿ ಹೆಣ್ಮಕ್ಳು ಇಲ್ಲೆಲ್ಲ ಇರ್ತಿದ್ರಿ ನಾಟಕ ಗೀಟಿಕ. ಅಪ್ಪಲ್ಲದಾಗ ಒಂದು 20 ವರ್ಷ ಮಾಡ್ಯಾರ. ಅಲ್ಲ ಅಪ್ಪಲ್ಲ ನದಾಫ್ ಅವನು ಇದು ಕೃಷ್ಣ ಪಾರ್ಜಾತ್ ಫೇಮಸ್ ಅದು ತೀರ್ಕೊಂಡಲ್ರಿ. ಆಮೇಲೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅದು ಮಾಡಿಸ್ತಿದ್ರಿ. ಟೈಮರ್ ಫಿಕ್ಸ್ ಏನಾರ ಬಸವೇಶ್ವರ ಎಣ್ಗಿ ಬಾಳಪ್ಪ ಬಂದ್ವ್ಯಾರ ಮಾಡಿದ್ರಿ ಅವ್ರು ಮಾಡಿದ್ರಿ. ಆಮೇಲೆ ಹುಕ್ಕೇರಿ ಬಾಳಪ್ಪ ಗದಿ ಕ್ಲೋಸ್ ನಮ್ಮ ಫಾದರಿಗೆ. ಅದು ಶಿವಾನ್ ಭವ ಅಂತ 5 ಡೇಸ್ ಮಾಡ್ತಿದ್ರು. ಮುರುಗೋಡು ಮಾನ್ ತಪ್ಪಗಳು ಬರ್ತಿದ್ರು. ಅವ್ರು ತೀರ್ಕೊಂಡು ಕೂಡಲೇ ಈಗ ಅರಮಾಯಿಗೆ ಬರ್ತಿದ್ರು. ಎಷ್ಟು ದಿನಕ್ಕೊಂದ್ಸತಿ ನಾಟಕಗಳು ನಡೀತಾ ಇತ್ತು? ಇಲ್ಲಿ ಜಾತ್ರೆಗಿನ ಹಾಕಿತ್ರಿ. ಈಗ ನಾವು ಇದು ಕಂಟ್ರೋಲ್ ಆಗೋಲ್ರಿ. ಈಗಿನೆಲ್ಲ ಯೂತ್ಸ್ ಇದು ಆಗಿಬಿಡ್ತಾರೆ, ಒದರಾಡ್ತಾರೆ. ಹೌದು ಹಾಗದಿ ಸೈಲೆಂಟ್. ಇಲ್ಲಿ ಯಾರು ಏನು ಮಾಡ್ತಿಲ್ರಿ, ಯಾವ ಆಗಿತ್ತವ್ರಿಂಗಿಲ್ಲ, ಯಾರು ಬಾಲ್ಯ ಮಾಡೋಂಗಿಲ್ಲ. ಬರಷ್ಟ ನಮ್ಮ ಗೌಡ್ರಿಗೆಲ್ಲ ಹೆದರ್ತಿದ್ರಿ. ನಾಟಕ ನೋಡ್ಬೇಕು, ತುರುಮರಿ ಗೌಡ್ರ ಮನ್ಯಾಗ ನೋಡ್ಬೇಕಂತಿದ್ರಿ. ಅಷ್ಟು ಸೈಲೆಂಟ್ ರೀ. ರೀ ತಂಬಾಕು ತಿನ್ನೋಂಗಿಲ್ಲ, ಸಿಗರೇಟ್ ಓದಂಗಿಲ್ಲ. ಹೆಣ್ಮಕ್ಳಿಗೆ ಆ ಕಡೆ ಎಲ್ಲ ಕುಂಡಿಸ್ತಿದ್ರಿ. ಈ ಕಡೆ ಎಲ್ಲ ಇದೆ ಹೀಗಾಗಿ ಪ್ರೊಟೆಕ್ಷನ್ ಇತ್ತು ಅವ್ರಿಗೆಲ್ಲ. ಈಗೆಲ್ಲ ಐತ್ರಿ ಈಗೆಲ್ಲ ಹೊಲಸು. ತೋರಿಸ್ತೀನಿ ಬರ್ರಿ. ಕಾಲು ಇಟ್ಟಿರಿ ನನಗೆ ಎಷ್ಟು ಇದಾಕದೆ ಎಜುಕೇಟೆಡ್ ಆಗಿ ಪೇಪರ್ದಾಗ ಬರೋ ಮಾಡೀನಿ, ಬುಕ್ನಾಗ ಬರೋಂಗೆ ಮಾಡೀನಿ ಎಲ್ಲ. ಏನು 4 ದಿವಸ ಅದು ಬರಾಕತ್ ನಾ. ಇದೊಂದು ನಂದು ಸ್ಟಡಿ ರೂಮ್ ಗತಿ ಮಾಡ್ಕೊಂಡ್ರಿ. ಇದನ್ನೆಲ್ಲ ಸಿಮೆಂಟ್ ಮಾಡ್ಸಿನ್ರಿ. ಎಲ್ಲ ನಾವು ಇದು ಜಾತ್ರೆ ಗೀತ್ರಿ ಮಾಡ್ಲಿಕ್ಕೆಲ್ಲ ಗುಡಾರ ಹಚ್ಕೊಂಡು ಮಾಡ್ತೀವಿ. ಹಾಂ ಮತ್ತು ಅಲ್ಲಿ ಏನು ಎಲ್ಲ ಹಾಳಾಗೈತಲ್ರಿ. ಬರ್ರಿ ಕುಂಡು ಬರ್ರಿ, ಕುಲ್ಲಾಗೈತೆ ಬರ್ರಿ. ಅದಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡು ಕುಂತೇನ್ರಿ. ಇದು ಬಸವಣ್ಣರಿಗೆ ನಮ್ಮ ಜಾತ್ರೆ ಇದಾಗೋದು ಡಿಮ್ಮಿಗೆ. ಈ ರಾಮಲಿಂಗೇಶ್ವರ ಅಂತೇಳಿ ನಮ್ಮ ಭೂಮಿ ಒಳಗೆ ಅದಾವ್ರು. ಇದು ಹಿಂಗಿತ್ತು ತೇರು ಹಳೆಯದೆಲ್ಲ ಜೋಡಿಸೋದು ಹಿಂಗಿತ್ತು. ಹಳೆ ತೇರು ಇವಾಗ ಅದನ್ನ ಹೊಸ ರೀತಿ ಮಾಡಿಸಿದ್ದೀರಾ. ಈ ನಮ್ಮ ಫಾದರು ದೊಡ್ಡಪ್ಪರ ಕುಸ್ತಿಗೆಲ್ಲ ಇಲ್ಲ ರೀ. ಇದು ಕಾದು ಇಟ್ಟೇನ್ರಿ ಇದನ್ನ ಮಲ್ಲಾಪುರ ಇವ್ರದಾರಲ್ರಿ ಮಲ್ಲಾಪುರ ಬಸಪ್ಪ ಅಂತ ಫೇಮಸ್ ಅವ್ರು ಕರ್ನಾಟಕ ಗೀಸ್ರಿ. ಅವ್ರಿಗೆ ಯಾವುದೂ ರೆಕಾರ್ಡ್ ಇರಲಿಲ್ಲ ರೀ. ಅದು ಬರೀ ಹ್ಯಾಂಡಿಬಿಲ್ ಅಂದ್ರೆ ಅವ್ರು ಕೇಳೋದಿಲ್ಲ ಗೌರ್ಮೆಂಟ್. 10,000 ಕುಸ್ತಿ ಮಾಡಿದ್ರು ನಮ್ಮ ಫಾದರ್ ಫ್ರೆಂಡ್ರು. 10,000 ರೆಕಾರ್ಡ್ರಾಗ. ಆಗೆಲ್ಲ ವಿಡಿಯೋ ಇರಲಿಲ್ಲ, TV ಇರಲಿಲ್ಲ. ಇದು ಒಂದು ಫೋಟೋ ನಮ್ಮ ಫ್ಯಾಮಿಲಿ ಒಳಗೆ ಇರ್ತದೆ. ಇವು ಮಲ್ಲಾಪುರ ಬಸಪ್ಪ ರೀ. ಇವು ವಿಷ್ಣು ಸಾರವಾಡಿ ಅಂತ ಮಹಾರಾಷ್ಟ್ರ.
ಓಕೆ ಎರಡೂ ಇದು ನಮ್ಮ ದೊಡ್ಡಪ್ಪ ಇವ್ಗೂ ಸಪೋರ್ಟ್ ಮಾಡಿದ್ರಿ ಆ ಟೈಮ್ದಾಗ. ಅಂದ್ರೆ ಒಬ್ಬರು ಹಿರಿಯರಿದ್ರು, ಇನ್ನು ಫಾದರ್ ಇಡೀ ಊರೆಲ್ಲ ಕೊಡ್ರಿ. ಅದು ಇವು ಇಲ್ಲೇ ಕಿತ್ತೂರು ಅಂತೆಲ್ಲ ಅವರು ಬಸಪ್ಪ ಅಂತ. ಅವ್ರ ಫ್ಯಾಮಿಲಿ ಇದೆಯಾ? ಈಗ ಅವನ ಮಗ ಅದಾನ್ರಿ, ಈಗೇನಲ್ಲ ಹಾಳಾಗಿ ಹೋದ್ರು ಎಲ್ಲ ಇದನ್ನ ಮಾಡಕತ್ರಿ, ಬಿಟ್ಟಿವಿ ನಾವು. ಅವ್ರ ಅಪ್ಪಂದು ಏನಿಲ್ಲ ಪ್ರಶಸ್ತಿ ಇಲ್ಲಿ ಕೊಟ್ಟಿದ್ದು, ಅವ್ರ ಅಪ್ಪಂಗೆ ಇದು ಕೊಟ್ಟ ಬಳಕ ಅವ್ರಿಗೆ ಇದಾತ್ರಿ, ಏನಂತ ಪೆನ್ಷನ್ ಆತ್ರಿ, ರೆಕಾರ್ಡ್ ಬೇಕಲ್ರಿ ಕೊಟ್ಟದ್ದು. ಅದು ಇದು ಫಾದರ್ ರೀ, ಇದು ದೊಡ್ಡಪ್ಪ ರೀ, ಇದು ಕುಸ್ತಿ ಇಲ್ಲೇ ಹಾಕಿದ್ರು ಫಸ್ಟ್ ಕ್ಲಾಸ್. ಇಲ್ಲಿ ಇದೇ ಊರಲ್ಲಿ ಈಗ ಮಾಡ್ತೀವಿ ಅಷ್ಟೇ, ಇದು ಆಗುದಿಲ್ರಿ. ಓಕೆ ಅಲ್ಲ ಸರ್, 10,000 ಕುಸ್ತಿ ಮಾಡೋದ್ರೆ ಹುಡುಗಾಟದ ಮಾತಾ ಪೈಲ್ವಾನ್ ಆಗ ಹಂಗೈತ್ರಿ, ಯಾವ ಕುಸ್ತಿ ಫೇಲ್ ಆಗಿಲ್ರಿ ಅವು. ಪ್ರತಿಯೊಂದು ಕುಸ್ತಿ ಆದ್ಕೂ ಹಂಗೆ ಹರಿದು ಹೋಗ್ಬಿಡ್ತಿದ್ರಿ ಅವ್ರು ಅಷ್ಟು. ಕಿತ್ತೂರು ಅವರು ಈ ಕಿತ್ತೂರು ಅಂತೇಳಿ ಹಳ್ಳಿ ಇದ್ರಿ, ಮಲ್ಲಾಪುರ ಅಂತ. ಮಲ್ಲಾಪುರ. ಓ ಅದು ಎಂತ? ಇಷ್ಟೊಂದವ ಎಷ್ಟ ನಾ ಫೋಟೋ ತೆಗಿಸ್ಕೊಳ್ಳಿಲ್ರಿ ಅವ್ರು. ಹೋಗ್ಬೇಕಾರೆ ಬಾನಿ ಅಂತೇಳಿ ಪಾಪ ತೆಗಿಸ್ಕೊಂಡ್ರಿ. ಲಾಸ್ಟ್ ದಿನ ಅವರೇ ಕರೆದು ತಗ್ಸಿದ್ದು. ನಾನು ನಾಲಿ ಅದೇನ್ರಿ, ಅವರೆಲ್ಲ ನಮ್ಮ ಅಂಕಲ್ಸ್ ಮಕ್ಕಳು ರೀ, ಅಲ್ಲಿ ಹೊಲ್ದ ಶೂಟಿಂಗ್ದಾಗ ಹೊಂಟಿದ್ರಿ ಅವ್ರ. ಅದಕ್ಕೆ ಅವ್ರ ಮೊದಲ ಆರಾಮಿಲ್ಲ, ನವೀನ್ ಹೋಟೆಲ್ದಾಗ ಇರ್ತಿದ್ರಿ ಅವರು. ಅದು ಈಗಿನ ತೇರ್ರಿ ಅವರು. ಓ ಇವಾಗಿನ ತೇರು ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ. ಆ ನಮ್ಮ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಿದ್ದೇಶ್ವರ ಇವೆಲ್ಲ ನಮ್ಮ ಸ್ವಾಮಿಗಳು ಎಲ್ಲ ಬಂದದ್ದು ಗಿಂದದ್ದು ನಾವು ಊರಾಗೆಲ್ಲ ಅದು ಮಾಡಿದ್ರಿ ಇವೆಲ್ಲ. ಇನ್ನೂ ಇಲ್ಲ ಅವ್ರ ಬುಕ್ಸ್. ಶಂಕರ್ ನಾಗು ಅವ್ರ ಜೊತೆ ಏನಾರು ಫೋಟೋಸ್ ಇದೆಯಾ? ಇಲ್ಲ ರೀ, ಹಳೆಯವು ಇದ್ದು ರೀ, ಅವು ಬ್ಲ್ಯಾಕ್ ಆ್ಯಂಡ್ ವೈಟ್. ಏನೈತ್ರಿ, ಈ ಆಲ್ಬಮ್ ಮಾಡಿ ಎಸ್ ನಾರಾಯಣ ಅವರು ಕಳಿಸ್ಕೊಟ್ರಿ ನಮ್ಮ ಫ್ಯಾಮಿಲಿಗೆ. ನಾ ಹೇಳಿದ್ದೆ ರೀ ಅವ್ರಿಗೆ, ಏನು ಬೇಡ ನಮ್ಗೆ ಫೈಲ್ ಮಾಡಿಕೊಡ್ರಿ ಅಂತೇಳಿ. ಹಿಂದಾಡಿ ನಾ ಬೆಂಗಳೂರಿಗೆ ಹೋದ್ರಿ, ನನಗೆ ಅವ್ರಿಗೆ ಭೇಟಿ ಆಗಲಿಲ್ಲ. ಬೇರೆ ಅವ್ರ ತೊಗೊಂಡು ಹೋಗ್ಬಿಟ್ರು, ಅವನು ಎಲ್ಲಿ ಹೋತೋ ಗುರ್ತಾ ಆಗಲಿಲ್ಲ. ಆದರೂ ಒಂದೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದು ರೀ, ಸಿಗಲಿಲ್ಲ ಅವು ಎಲ್ಲಿಯೂ. ಇದನ್ನು ಇಷ್ಟು ಮಾಡ್ತಾರೆ ನಾವು. ಇದೇನು ಸರ್, ಇದೆ ಯಾವ ಕಡೆ ಹೋಗುತ್ತೆ? ಈ ಟೈಪ್ ಬರ್ತಿದ್ರೆ ಇದನ್ನ ಕುಂತ್ರಿ ದಪ್ತರು ಗಿಪ್ತರು ನಾ ಒಂದು ಇರಲಿ ಅಂತ ಮಾಚಿಂದ ಇಲ್ಕೊಂಡ್ರ ಈ ಟೈಪ್ ಇರ್ತಿದ್ರಿ ಬಾಕ್ಸ್. ಕಂದಾಯ ಇಲಾಖೆ, ಜನನ ಮರಣ ಅಂದ್ರೆ ಬರ್ತ್ ಆ್ಯಂಡ್ ಡೆತ್ ಇದ್ರದ್ದು ಒಬ್ಬರು ಅಲ್ಲಿ ಕುಂತು ಬರೀತಿದ್ರು ಕಟ್ಟಿ. ಆ ಕಟ್ಟಿ ಬಂದು ಕುಂಡಿರ್ತಿದ್ರು ಅವ್ರು. ಆಗ ಇಲ್ಲಿ ಊರ್ಕೆ ಆಗಿತ್ತಲ್ರಿ, ಗೌಡ್ಕಿ ಪೊಲೀಸ್ ಪಟ್ಲಾಗಿತ್ತಲ್ರಿ. ಈಗೆಲ್ಲ ಗೌರ್ಮೆಂಟ್ ಇದಾಗಿ ಬೇರೆ ಬೇರೆ ಆಗಿತ್ತು ಎಲ್ಲ. ಇವ್ರಿಗೆ ಇರ್ತಿತ್ರ ಏನೋ ಪೊಲೀಸ್ ಇದು ಪರ್ಮಿಷನ್ ಇದು ಮಾಡಿದ್ರು ಇವರ ಕೊಡೋದ್ರಲ್ಲ. ಯಾವಾರ ಮಡ್ರೆ ಗಿಡ್ರ ಅದು ಅಂತಂದ್ರೆ ಎಲ್ಲರೂ ಊರನ್ನ ಕುಡಿಸಿ ಇದು ಮಾಡಿಬಿಡ್ತಾರೆ, ಚಲೋ ಮನುಷ್ಯ ಇದ್ದ ಅಂದ್ರೆ. ಈಗೆಲ್ಲ ಹಿಡಿತೈತ್ರಿ ಮುಖರ್ಜಿರಿಗೆಲ್ಲ. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು, ನ್ಯಾಯಾಲಯಕ್ಕೆ ನಾವು ಹೋಗಬೇಕಲ್ಲ. ಹಾಗೆ ಇಲ್ಲಿ ಏನು ತೀರ್ಮಾನಕ್ಕೆ ತಾಕಿದ್ರಿ, ಧರ್ಮಸ್ಥಳ ಒಂದು ಐತ್ರಿ ಇಷ್ಟ. ಏನೈತ್ರಿ, 260-70 ವರ್ಷ ಇರ್ಬೇಕಲ್ಲ ನನ್ನ ಪ್ರಕಾರ, ನಾ ಓದಿದ ಪ್ರಕಾರ. ನಾವು ಬಿಜಾಪುರಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಟ್ರೈ ಮಾಡಿದ್ರಿ. ಇದ್ರದ್ದು ಮೂಲ ಇತಿಹಾಸ ತೆಗೆದುಕೊಂಡು ಈ ಕಡೆ ಏನು ಬಂದವ್ರಲ್ಲ ಅಲ್ಲಿ ಅವ್ರು ಅದಾರ 260-70 ವರ್ಷ ಮ್ಯಾಗ ಆಗಿರ್ಬೇಕು. ಇದು ಬಿಜಾಪುರದ ಆದಿಲ್ ಶಾನಿಂದ ಸಂಸ್ಥಾನದೊಳಗೆ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅವರಿಬ್ಬರು ಇದ್ರಂತ, ರಾಜನಗೌಡ ನಿಂಗನಗೌಡ ಅಂತೇಳಿ. ಸಣ್ಣವಾಗ ಮ್ಯಾರೇಜ್ ಆಗಿರ್ಕಿಲ್ಲ, ಅವ ಆಧ್ಯಾತ್ಮದ ಬಗ್ಗಿದ್ದ. ಅವ್ರ ಮಗಳು ಗಂಗಮ್ಮ ಅಂತಿದ್ರು, ಭಾರಿ ಇದಿದ್ರಿ ಅವ್ರು. 10-12 ವರ್ಷ ಆಗಿತ್ತಂತ. ಮುಂದೆ ಇವ್ರು ರೆವಿನ್ಯೂ ಕಲೆಕ್ಟರ್ ಅಂತಿದ್ರಂತ ಅಲ್ಲಿ ಮೂಲ ಇವ್ರು. ಆವಾಗ ಏನೋ ಅವರು ಮುಸ್ಲಿಮ್ ಇವ್ರು ಯಾರು ಅವ್ರು ಸುಲ್ತಾನವ್ರು ಕೊಟ್ಟಿಲ್ಲ ಅಂತ ಹೇಳಿ ಕಾಸ ಅವ್ರು ಏನೋ ಸೈನಿಕರನ್ನ ಕಳಿಸಿದ್ರಂತ್ರಿ. ಇಲ್ಲಕ್ಕ ಭೂ ಕಂದಾಯ ನೀವು ಕಲೆಕ್ಟ್ ಮಾಡಿ ಕೊಟ್ಟಿಲ್ಲ, ಇಲ್ಲಾಂದರೆ ಹೆಣ್ಮಕ್ಳನ್ನ ನಾವು ತೊಗೊಂಡು ಹೋಗ್ತೇವೆ ಅಂತೇಳಿ ಏನೋ ಬಂದಿದ್ದು. ಇವ್ರು ಸಿಟ್ಟಲ್ರಿ ಆಗೆಲ್ಲ, ಬಡ ಇಲ್ಲಿಗೆ ಕಡ್ಗಲ್ಲೇ ಕಡದು ಅಲ್ಲಿ ಹಾಗೇ ಇದ್ದು ಅಂತ ದನ ಹಾಕಿ ಮುಗಿಸಿ ಇಟ್ಟು ಬಂದಾರೆ. ಕ್ರಾಂತಿ ಆಗಿದ್ರು ನಿಮ್ಮ ಮುತ್ತಾತ ಅಲ್ಲಿ ಒಟ್ಟು ಒರಿಜಿನಲ್ ನಮ್ಮ ಪೂರ್ವಜರು. ಆಮೇಲೆ ಹಂಗೆ ಬಂದಾರ್ರಿ ಅವರು, ಅಳಮಲಿ ಅಂತ ಬಂದಾರೆ. ಅಲ್ಲಿ ಏನೋ ಕೆಲವು ದಿವಸ ಇದ್ದಾರೆ, ಅಲ್ಲಿಯೂ ಮಠ ಗಿಟ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಏನೋ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದ್ಕೊಳ್ಳಿ ಹಂಗೆ ಬಂದಾರೆ. ಸಿದ್ನಾಳಿಗೆ ಬಂದಾರೆ, ಸಿದ್ನಾಳ ಅಂತ ಅಲ್ಲಿ ಗೌಡ್ರು ನಮ್ಮ ಸಂಬಂಧಿಕರಿಗೆ. ಆಮೇಲೆ ಇಲ್ಲಿ ಬಂದು ಉಳಿದು ಇದು ಮಣಿ ಹಾಕಿಸ್ತು, ಒಂದು ಮಲೆಗೆ ಸಾಂದ್ ಹಾಕ್ಸಿದ್ರಿ ಅಲ್ಲಿ. ಇದು ಮಠ ಗಿಟ ಅಂದರೆ ಇದು ನಮ್ಮ ಮಠನೇ ಇತ್ತು ರೀ. ಏನು ಬಂದರೂ ಇದು ಹಾಕಿತ್ರಿ ನಮ್ಗೆ. ಗುರುನೂ ಸ್ಥಾನದಾಗಿದ್ದರು ಮತ್ತು ಪೊಲೀಸ್ ಪಾಟ್ಲಿಗೂ ಸಿಗಿತ್ತು ರೀ. ಹಿಂಗಾಗಿ ಇಲ್ಲೇ ಉಳಿದು ಬಿಟ್ರಿ ಅವರು. ಮತ್ತು ಮೇನಾಗ ಇದು ರೀ ವೃತ್ತಿ ಒಕ್ಕಲ್ತನ, ಕೃಷಿನೇ ರೀ. ಎಜುಕೇಷನ್ ಕಮ್ಮರಿ ಎಜುಕೇಷನ್. ಆದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಅವ್ರು SSLC ಆಗ್ರಿ. ಅಂದರೆ ನಮ್ಗೆ ಅವ್ರಿ ನಮ್ಮ ಗ್ರ್ಯಾಂಡ್ ಮದರ್ DCO ಸಿಸ್ಟರ್ ರೀ ಅವ್ರು. DCO ಒಬ್ಬರು ಆಗಿನ ಕಾಲದ 3 ಮಂದಿ ಬರೋಷ್ಟು ಎಜುಕೇಟೆಡ್ ಇದ್ರಿ ಅವ್ರು. ನಮ್ಮ ಗ್ರ್ಯಾಂಡ್ ಫಾದರ್ಗೆ 2ನೇಯವರು ರೀ ಅವ್ರು. ಮಲಿಯವ್ರು ತೀರ್ಕೊಂಡು ಕೂಡ ಎಜುಕೇಟೆಡ್ ಆದ್ರು. RC ಎಲಿಮೆಟ್ರು ನಮ್ಮ ಸೋದರಟಿ ಕೊಟ್ಟರು. ಹಿಂಗಾಗಿ ನಾವೆಲ್ಲ ಎಜುಕೇಷನ್ ಮಾಡಿ ನಮ್ಮ ಗ್ರ್ಯಾಂಡ್ ಮದರ್ ಏನು ಮಾಡಿದ್ರಿ, ಫಾದರ್ ತೀರ್ಕೊಂಡು ಕರ್ಕೊಂಡು ಹೋಗಿ ನಮ್ಗೆ ಎಜುಕೇಷನ್ ಮಾಡಿದ್ದ ಅವ್ರು. ಹಿಂಗಾಗಿ ರೀ ನಾವು ಮಕ್ಕಳನ್ನ ಕಲಿಸ್ಬಿಟ್ಟಿವಿ ರೀ. ಯಾಕಂದ್ರೆ ಇಲ್ಲಿ ಕುಂತ್ರೆ ಏನು ಆಗೋದಿಲ್ಲ ರೀ, ಈಗೆಲ್ಲ ವಾತಾವರಣ ಸರಿ ಇಲ್ಲ ರೀ ಇಲ್ಲಿ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಸರ್? ಒಬ್ಬ BE MBA ಮಾಡ್ಯಾನ ರೀ, ಟ್ಯಾಲಿ ಒಳಗೆ ಅವ್ನು ಜರ್ನಲ್ ಮಾಡಿದ್ರು ಕರ್ನಾಟಕ ಗೋವಾ. ಮಗಳು BCA ವಿಪ್ರೋದಾಗಿದ್ಲು, ಬಿಡಿಸಿ ಆಕೆಗೆ ಮ್ಯಾರೇಜ್ ಮಾಡಿಕೊಟ್ಟು ಬಿಜಾಪುರಕ್ಕೆ. ನಿಮ್ಮ ಮಕ್ಳು ಏನು ಮಾಡ್ತಿರೋದು? ಅಂಗಡಿ ಇಟ್ಟಿದ್ದಾನೆ ಚಿಕ್ಕೋಡಿ ಗಿಟ್ಟಾನ. ಒಬ್ಬ ಮಗ ರೀ, ಇಬ್ಬರು ಹೆಣ್ಮಕ್ಳು.
ಇವಾಗ ಯಾರಾದ್ರೂ ಬರ್ತಾರೆ ಮನೆ ನೋಡ್ಬೇಕು ಅಂದ್ರೆ ರುದ್ರೇಗೌಡರು ಇಲ್ಲಿ ಇರ್ತಾರೆ. ಇವ್ರು ಕಾಯಂ ಇರ್ತಾರ್ರಿ, ಇವ್ರೊಬ್ರು ಇರ್ತಾರ್ರಿ. ಆದ್ರೆ ಇವ್ರು ಇರ್ತಾನ್ರಿ ಇಲ್ಲಿ. ನಿಮ್ಮ ನೆಕ್ಸ್ಟ್ ಜನರೇಷನ್ ಯಾರು ಸರ್ ಹೇಳೋದು ಇತಿಹಾಸ? ಅದು ಯಾರು ಯಾಕತ್ರಿ ಈಗ ಪುರೇ ಅವರು ಅಜ್ಜಾರು ಮಾಡಿದಾರೆ ಪೂರ್ವಜರು, ಒಯ್ಲಿಲ್ಲ ಏನು ಹೆಸರು ಕಳಿಸಿರಷ್ಟೇ. ಆಮೇಲೆ ಗ್ರ್ಯಾಂಡ್ ಫಾದರ್ಸ್ ಬಂದ್ರು, ಅವರು ಏನು ಓದ್ರಿ ರೀ ಇಲ್ಲ. ಆಮೇಲೆ ಅಂಕಲ್ಸ್ ಇವರು ಬಂದರು, ಒಯ್ಲಿಲ್ಲ. ನಾವೆಲ್ಲ ಬಂದೀವಿ ಬ್ರದರ್ಸ್ ಗಿದರ್ಸ್, ನಾವು ಏನು ಮಾಡೋಕ್ಕಲ್ಲ, ಮೇಂಟೈನ್ ಮಾಡೋದು ಇದ್ದದ್ದು ಒಯ್ಬಿಡೋದು. ಆಮೇಲೆ ಹಿಂದಿನಂತೂ ಈಗೇನು ಒಬ್ಬೊಬ್ಬರೇ ಮಕ್ಕಳು ರೀ, ಎಲ್ಲರೂ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ಟಾರ. ಬರ್ದಲ್ರಿ ನಾ ಅದ ಸಂದೇಶನ ಕೊಟ್ಟೇನೆ. ನಾವೇನೋ ಸುಮ್ಮನೆ ಇದ್ರದ್ದು ಅಟ್ಯಾಚ್ಮೆಂಟ್ ಅಂತ ಬಂದು ಇಲ್ಲಿ ಉಳಿದ್ರಿ ಹಳ್ಳಿಯಾಗ. ಆಗೇನು ಕರೆಂಟಲ್ಲೆಲ್ಲ ಏನಿಲ್ಲ, ಆಫೀಸರ್ಸ್ ಎಲ್ಲ ಅಂತಿದ್ರು ಹೆಂಗೆ ಉಳಿದ್ರಿ ನೀವು ಅಂತ. ನಾವು ಓದೋದು ಒಂದು ಇತ್ತು, ನಾವು ರೂಮ್ ಮಾಡ್ಕೊಂಡು ಉಳ್ಕೊತಿದ್ವಿ, ಹೊಲಕ್ಕೆ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದು ಬರ್ತಿದ್ವಿ. ಊರಾಗೆಲ್ಲ ಊಟ ಕೆಲಸ ಇದ್ದದ್ದು ಇದು ಮಾಡ್ತಿದ್ರು ನಮ್ಮ ಗ್ರೂಪ್ ಇಟ್ಟಾಗ. ನಾನು ಬಿಟ್ಟೇ ಇಲ್ಲ ರೀ. ನಾವು 40 ವರ್ಷದಿಂದ ಬಸವಣ್ಣ ಶಿವ 26 ವರ್ಷದಿಂದ ಮಠದ್ದೆಲ್ಲ ಮಾಡ್ಕೊಂಡು ಬಂದಿದ್ವಿ.